ಭಕ್ತರಿಗೆ ತಿಳಿಯಪಡಿಸುವುದೇನೆಂದರೆ ನಾವು ತನು ಮನದ ಪಾಪವನ್ನ ಕಳೆದುಕೊಳ್ಳಲು ಈ ಪ್ರಯಾಗರಾಜಕ್ಕೆ ಬರ್ತಾ ಇದ್ದೇವೆ. ನೀವು ಈ ಪವಿತ್ರ ಸ್ನಾನ ಮಾಡಲು ಬರಬೇಕು ಅಂತಂದ್ರೆ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಬೇಕಂದ್ರೆ 432ನೇ ಕಂಬದ ಕಡೆ ಬಂದು ನಾವೇನು ಹಿಡಿದು 3 ನದಿಗಳು ಸಂಗಮವಾದಂತ ಪವಿತ್ರ ಸ್ಥಾನದಲ್ಲಿ ಸ್ನಾನವನ್ನ ಮಾಡಬೇಕು. ನಿಮ್ಮ ಸಾಮಾನುಗಳನ್ನ ವ್ಯವಸ್ಥಿತವಾಗಿ ಇಟ್ಟುಕೊಳ್ಳಿ. ಯಾಕೆಂದ್ರೆ ಜನಸಾಗರವೇ ಇಲ್ಲಿ ಸೇರಿದೆ. ಎಲ್ಲವೂ ಸ್ವಚ್ಛತೆಯಿಂದ ಕೂಡಿದೆ. ಇಷ್ಟೊಂದು ಜನಗಳು ಸೇರಿದರೂ ಕೂಡ ಯೋಗಿಜಿ ಮೋದಿಜಿಯವರ ಪ್ರಯತ್ನದ ಫಲವಾಗಿ ಇದು ಪವಿತ್ರ ಕುಂಭಮೇಳ ಮತ್ತು ಸ್ವಚ್ಛ ಕುಂಭಮೇಳ. ಇಲ್ಲಿ ಸ್ವಚ್ಛತೆಯನ್ನು ಕೂಡ ತಾವು ಕಾಪಾಡಬೇಕು. ಪವಿತ್ರ ಭಾವನೆಯಿಂದ ಕೂಡಿ ನಾವು ಇಲ್ಲಿ ಮಿಂದೆದ್ದರೆ ನಿಜವಾಗಿಯೂ ನಮ್ಮ ಪಾಪವೆಲ್ಲ ಪರಿಹಾರವಾಗುತ್ತದೆ. ಅದಕ್ಕೆ ಭಾವನೆ ಬಹಳ ಮಹತ್ವದ್ದು. ಭಾವೇಶು ವಿದ್ಯತೆ ದೇವ ತಸ್ಮಾತ್ ಭಾವೋಹಿ ಕಾರಣಂ. ಪರಿವಾರದಲ್ಲಿ ಕಳ್ಕೊಂಡ್ರ